ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಇಂದು ನನ್ನ ಹುಟ್ಟುಹಬ್ಬದ ವಿಧಾನಸಭೆ ಇತರ ವಾರ್ಡಿನಗಳು ಎಲ್ಲರೂ ಕಾರ್ಯಕರ್ತರುಗಳು ಎಲ್ಲ ಸೇರಿ ನಾವು ಹುಟ್ಟುಹಬ್ಬ ಮಾಡ್ತಾರೆ. ಅವ್ರಿಗೆ ಶುಭ ಕೋರುತ್ತೇನೆ. ಎಲ್ಲೆಲ್ಲಿ ಕರಿತಾರ ನಮ್ಮ ಸ್ನೇಹಿತರು ನಮ್ಮ ಕಾರ್ಯಕರ್ತರೆಲ್ಲ ಅಲ್ಲೇ ಹೋಗಿ ಕೇಕ್ ಕಟ್ ಮಾಡಿಸ್ಕೊತೀನಿ. ಹಂಗೆ ಬಡವ್ರ ಮಕ್ಳಿಗೆ ಏನಂತ ಒಂದ್ ಸ್ವಲ್ಪ ಅನುದಾನ ಅವೆಲ್ಲ ಇಟ್ಕೊಂಡಿದೀವಿ, ಅವೆಲ್ಲ ಕ್ಲಿಯರ್ ಮಾಡಿ ಅವರು ಮೊದ್ಲು ಪ್ರತಿಗೆ ನೀಡ್ಲಿ, ಆಮೇಲೆ ಅದಕ್ಕೆ ನೀಡ್ತೀವಿ ನಾವು. ಇದಕ್ಕೆ ನಾವೀಗ ರಾಜಕೀಯದ ಬಗ್ಗೆ ಹಂಗೆ ಸಮಸ್ಯೆಗಳಿದ್ವು, ಅದರಿಂದ ಕಾರಣದಿಂದ ನಾವು ಚೇಂಜ್ ಆಗಿದ್ದೀವಿ ಅಷ್ಟೇ. ಸಂಕ್ರಾಂತಿ ಹಬ್ಬದ ಈ ಹೊಸ ವರ್ಷ ಎಲ್ಲರೂ ಆರೋಗ್ಯ ಬಗ್ಗೆ ಆಯುಷ್ ಕೊಟ್ಟು ಸಂಕ್ರಾಂತಿ ಹಬ್ಬ ಹಳ್ಳಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಆಗಿ ಶುಭ ಕೋರ್ತೀನಿ. ಸಮಾಜ ಸೇವಕರು ದೇವರಾಜ ಹುಟ್ಟುಹಬ್ಬ ಏನ್ ಹೇಳಕ್ ಬಯಸ್ತೀರಾ ಸರ್? ಜನವರಿ 5ನೇ ತಾರೀಕು ಉಳ್ಳಾಳ ಎಲ್ಲ ಸ್ನೇಹಿತರು, ಬಂಧುಗಳು ಹಾಗೂ ಎಲ್ಲ ದೇವರಾಜಣ್ಣ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ಹುಟ್ಟುಹಬ್ಬದ ದಿನ ದೇವಸ್ಥಾನಗಳಿಗೆ ಹೋಗಿ ದೇವರ ಕೈ ಮುಗ್ದು ಅವತ್ತಿನ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಕಾರ್ಯಕರ್ತರು, ಮುಖಂಡರುಗಳು, ಸ್ನೇಹಿತರುಗಳು, ಬಂಧುಗಳು, ಹಿತೈಷಿಗಳೆಲ್ಲ ಆಚರಣೆ ಮಾಡುವಂತ ಸ್ಥಳಗಳಿಗೆ ಭೇಟಿ ನೀಡಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಂತಾರೆ. ಅವ್ರ ಮೇಲಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಎಲ್ಲ ಸ್ನೇಹಿತರು, ಬಂಧುಗಳು ವಿಶೇಷವಾಗಿ ಆ ಸ್ಥಳ, ಆಯಾ ಬಡಾವಣೆಗಳಿಗೆ, ಆಯಾ ಗ್ರಾಮಗಳಿಗೆ ಬರ್ಮಾಡ್ಕೊಂಡು ಅದ್ದೂರಿಯಾಗಿ ಸ್ವಾಗತ, ವಿಶೇಷವಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾರೆ. ಅವ್ರಿಗೆ ಭಗವಂತ ಇನ್ನ ಹೆಚ್ಚಿನ ಆರೋಗ್ಯ, ಐಶ್ವರ್ಯ ಮುಂಬರ್ತಕ್ಕಂಥ GBA ಚುನಾವಣೆಯಲ್ಲಿ ಅವ್ರಿಗೆ ಭಗವಂತ ಆಶೀರ್ವಾದ ಮಾಡಲಿ, ಅವರು ಜಯಶ್ರೀಲಾಗ್ಲಿ ಅಂತ ಕೇಳ್ಕೊಂತ ನಾನು ಆಂಜನೇಯ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಮ್ಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವ್ರಿಗೆ ಭಗವಂತ ಆಯುಷ್ ಜಯ ಕೊಟ್ಟು ಕಾಪಾಡ್ಲಿ, ವೃದ್ಧಿ ಆಗ್ಲಿ ಅಂತ ಕೇಳ್ಕೊಳ್ತಾ, ಈ ರೀತಿ ಮುಂದಕ್ಕೂ ಬಡಬಗ್ಗರು ನೋಡಿ ಆಲ್ರೆಡಿ ಬಡಬಗ್ಗರಿಗೆ ಹೆಲ್ಪ್ ಮಾಡ್ತಾರೆ, ಮತ್ತೆ ಮಾಡ್ಲಿ, ರಾಜ್ ಅವ್ರಿಗೆ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತಾ